ಈ ಅಲೈ ಚತುರ್ಮತಿ ಸನಾತ ತಮ್ಮ ಕಾಲಕ್ಕಿಯರೇ ಆಹೋ ಅಣ್ಣನಾದ ನಿವಾತಕಲೇ ನೀನು ಸುಖವಾಗಿ ಬಾಳ ಮತ್ತು ವಚನವಂ ಚೆನ್ನಾಗಿ ಕೇಳುವಂತನಾಗು ಅನುಜಾಗ್ರಣೆ ಈ ಮನೆ ನಿರ್ತದಂತಾಗಲೇ ಅಗ್ರಜ ಈ ಅಲೈ ಸಾಧು ವೃತ್ತಿಯುಕ್ತನಾದ ಪ್ರಧಾನೋತ್ಮನೇ ಅನುಜವರ್ಯನೇ ಮತ್ಕಾರ್ಯ ದುರಂದುರನೇ ಈ ಅನ್ನ ಸಾವಾಕ್ಯ ಮಕ್ಕಳ ಅದೇನೆಂದರೆ ಬಳಿರ ನಿನ್ನಿನ ದಿನದೊಳ ಹತಲುತ ಬಲುತ ಮನ ಚದುರಂಗ ಬಲವಿರಿಸಿ ಸಕಲ ದೇಶಗಳನ್ನು ಸಂಚರಿಸಿ ಉತ್ಕೃಷ್ಟ ರಾಷ್ಟ್ರ ದೇಶ ಅಷ್ಟೇ ಸಾಲಗಾರ ಪಟ್ಟಣಗಳನ್ನು ಪ್ರವೇಶಿಸಿ ಫಲ ಫಲ ಅಗ್ರಜ ಜನ ಗರ್ಜನೆಯ ಗಂಟೆಯಂ ಕಟ್ಟಿರ್ತ ಗಟ್ಟಿ ಗಟ್ಟಿ ಮಾತುಗಳನ್ನು ಕೆಡಬಿಟ್ಟನ ಅನುಜ ಅಗ್ರಜ ಬಳಿರ ಉತ್ಕೃಷ್ಟತರ ಮಾತ ವಿಷ್ಣುವಿನ ಹಾಲಯ ಶಿವರಾಯನು ಕಿತ್ತಾಳ ಮಾಡಿಬಿಟ್ಟನು ಪ್ರತಿಯೊಂದು ಮನೆಗಳಿಗೆ ಬೆಂಕಿಯನ್ನಿಟ್ಟು ಆಸನಾದಿಗಳನ್ನು ನುಟ್ಟೊಟ್ಟಿ ಸುಟ್ಟು ಸೂರ್ಯ ಮಾಡಿಬಿಟ್ಟನು ಅಗ್ರಜ ಅನುಜ ಅಗ್ರಜ ಕೋಶ ಗಡಂಗಳಂ ಪಕ್ಕಪಟ್ಟಗಳನ್ನು ಹೊಡೆದ ದನಕನಾಥಗಳ ರಕ್ತಗಳನ್ನು ಕಂಡು ದಾಳದುಳೆ ಮಾಡಿಬಿಟ್ಟನು ಅಗ್ರಜ ಅನುಜ ಅದೇನ ಅಗ್ರಜ ಈ ಯಾವತ್ತು ರಾಜ್ಯಗಳನ್ನು ಸರಿ ಎಡದ ಕಾಲಿಗೆ ಸಂಕೋಲೆಯನ್ನು ಜಡದ ಕೈಗೆ ಕೊಳು ಹಾಕಿಸಿ ನಮ್ಮ ಈರಣ್ಣ ನಗರದ ಸೇರಿಸಿದನು ಅನುಜ ಈ ಮಾತು ಸಹಜ ನಿನ್ನ ಇರ್ತದಂತಾಗಲ ಅಗ್ರಜ ಆವೋ ಆವೋ ಅನುಜ ನಿನ್ನ ಪರಾಕ್ರಮವು ಎಷ್ಟೊಂದು ಹೇಳಲಿ ಆಹೋ ಅಗ್ರಜ ಆವೋ ಅನುಜ ನಿನ್ನ ಪರಾಕ್ರಮವು ಮೂರು ಕಣ್ಣುಳ್ಳ ಮುಕ್ಕಣ್ಣಗೂ ಆಧಾರವಿಲ್ಲ ಅಗ್ರಜ ನಿನ್ನ ಪರಾಕ್ರಮವು ಎಷ್ಟೊಂದು ಹೇಳಲಿ ಇಂದಿನ ದಿನದೊಳ ನಾನು ಮಾಡಿದ ಮಾತ್ಕಾರ್ಯವಾದ ಎಷ್ಟೊಂದು ಹೇಳಿದರೆ ಎಷ್ಟಂದರೆ ಈಗ ರಕ್ತಸರ ಆಹೋ ಅಗ್ರಜ ಈಗ ರಕ್ತಸರ ಅಗತ್ತ ಮುನಿಗಳ ಆಶ್ರಮ ಪಕ್ಕ ಮುನಿಗಳ ಮಾಡುವ ಜಪ ತಪಾನುಷ್ಠಾಂಗಗಳನ್ನು ಬೆಷ್ಟಗೊಳಿಸಿ ಮುನಿಗಳ ಉಟ್ಟ ನಾರ ಬಟ್ಟಿಯಮ್ಮ ಕಟ್ಟನೆ ಸೆಳೆದ ಅವರ ಮರಿ ಹಾರಿಯಮ್ಮ ಕಳೆದ ಚೀರಜಿ ಬೀಸಕಕ್ಕೆ ತಂದಿಟ್ಟ ಗೋಗಳಮ್ಮ ಕೊಂದು ತಿಂದೆನು ಸಮಸ್ತ ಮುನಿ ಸತಿಯರನ್ನು ಹತ್ತಿಸಿದೆನು ನೋಡು ಮಹೇಶ್ವತಿ ಈಗಿದೆ ಎಲ್ಲ ಪರಿಕ್ರಮದ ರೀತಿ ಬಳಿರೇಯನು ಚಕ್ರನಾಥ ತಮ್ಮ ಕಾಲಕ್ಕಿಯನೇ ಆಹ್ವಾನ ಜನಾದ ಅಣ್ಣನೇ ನೀನೇನು ಸಾಮಾನ್ಯದವನೇ ನಿನ್ನ ಸರಿ ಸಮಾನ ಯಾರಿರುವರು ನಿನ್ನ ಪರಾಕ್ರಮವನ್ನು ನಾನೇನು ಅರಿಯದವನೇ ಇದೆಲ್ಲ ಹಾಗಿರಲಿ ಅಯ್ಯೋ ನಿನ್ನೆ ಹುಟ್ಟಿದ ಹೊಸ ವಾರ್ತೆ ಎಂಬ ನಾನೇನು ಹೇಳಲಿ ಅನುಜ ಈ ಮಾತು ಸಹಜ ಆಹೋ ಅಗ್ರಜ ಆಹೋ ಅನುಜ ನಿನ್ನೆ ಹುಟ್ಟಿದ ಹೊಸ ವಾರ್ತೆಯನ್ನು ಸವಿಸ್ತಾರವಾಗಿ ಬಿತ್ತರಿಸುವ ಪೃಥುಪತಿ ಅದೇನು ಸಂಗತಿ ಈ ಚತುರ್ಮತೀತನಾದ ತಮ್ಮ ಕಾಲಕ್ಕಿಯನೇ ಆಹೋ ಅಣ್ಣನಾದ ನಿವಾತಕನೇ ಬಳಿರೆ ನಮ್ಮ ಕುಲ ಶತ್ರುವಾದ ಪುರುಷೋತ್ತನೆಂಬ ಧೂರ್ತನು ನಮ್ಮನ್ನು ಚಿಕ್ಕ ಚಿಕ್ಕ ಮಾತುಗಳಿಂದ ಯಾತಕ್ಕೆ ಬೈದನಂತೆ ಅನುಜ ಅಗ್ರಜ ಅಯ್ಯೋ ಅನ್ಯಾಯವಾಗಿದೆ ನಮ್ಮನ್ನು ಬೈದಿದ್ದಕ್ಕೆ ಆಟಕ್ಕನಿಗೆ ಅಷ್ಟು ಸೊಕ್ಕು ಬಂದಿದೆ ಬಳಿರೆ ಕಾಕಾಸುರ ಸಕಟಸುರ ರಾಜಸುರ ಕೊಂಡನೆಂಬರು ಎಂಬ ಮುಂದೆ ತೋರ ಬಂದರೆ ಬಳಿರೆ ಅವರಂತೆ ನಮ್ಮನ್ನು ತಿಳಿದನು ಹೇಗೆ ಆ ಕಮಲಾಚನೆಂಬ ಕೊಲ್ಲನ್ನು ಎಲ್ಲಿರುವನು ಜಾಗೃತಿಯಿಂದ ಹೋಗಿ ಅವನಿಗೆ ತಕ್ಕ ಶಿಕ್ಷೆ ಮಾಡಿ ಸೊಕ್ಕು ಶೀಘ್ರವಾಗಿ ಹೋಗೋಣ ನಡೆಯನುಜ ಈ ಮಾತು ಸಹಜ ಆಹೋ ಅಣ್ಣ ಭಕ್ತನು ನಮ್ಮನ್ನು ಬೈದಿರುವನ ಅವನ ಗುಣವೇ ಕೆಟ್ಟದ್ದು ಅವನಲ್ಲಿ ಸುಗುಣವೆನ್ನುವುದು ಹುಡುಕಿದರೆ ದೊರೆಯದು ಅಗ್ರಜ
ಬುದ್ಧಿಯಂ ಕೇಳಿ ಪಕ್ಷತಾಪಂ ತಾಳೆ ಹ ಮೃಡನ ಕದನಕ್ಕೆ ಅಡ್ಡ ಬಂದರೆ ಅವನ ಒಂದು ಉರುನ ಕ್ರಮ ಕಿತ್ತಿ ಬಿಡುತ್ತೇನೆ. ಹ ಇದಕ್ಕೆ ಬ್ರಹ್ಮನೇನಾದರೂ ಅಡ್ಡ ಬಂದರೆ ಅಗ್ರಜ ಅವನ ಮಸ್ತಕಗಳನ್ನು ಕತ್ತರಿಸಿ ಬಿಡ್ತೇನೆ. ಕೇಳಿದೆ ತಮ್ಮ, ಇದೆ ನಮ್ಮ ಧರ್ಮ. ಆಹೋ ಅಗ್ರಜ ಆಹ್ವಾ ಅನುಜ, ಇದು ಏನೋ ಇಬ್ಬರಿತ ಬಾಪು ಬಾಪುರೇ ನಿವಾತ ಕೌಚನೆಂದರೆ ಈ ಜಗತ್ತೆಲ್ಲ ತತ್ತುಗೊಳ್ಳುತ್ತದೆ. ನಿನ್ನಂತ ಪರಾಕ್ರಮನ ಒಡಲೆ ಆ ಬೆಟ್ಟನಮ್ಮ ಕೃಷ್ಣನ ನಮ್ಮಲ್ಲಿ ಆ ಮುತ್ತುಂಜಯ ಎಂಬ ಭೂರಿ ಬಡಕನ ನಮ್ಮ ಜೊತೆಗೆ ಯುದ್ಧಕ್ಕೆ ಬರುವನೆ. ಬ್ರಹ್ಮನ ನಿನಗೆ ಹಿಡಿಯೋಗವನೆ ಅಗ್ರಜ. ಮೇಲೆ ಇಂಥ ಮೂಳೆ ಆಗ ಆ ಶಿವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಬಾಂಧವರು ಮೊದಲೇ ಇಲ್ಲ. ಇಂಥ ಪರದೇಶಿ ಆದ ಆ ಘೋರವನು ಯಾವದಕ್ಕೆ ಗಣಿಯನು? ಆಹೋ ಅಗ್ರಜ, ಆಹ್ವಾ ಅನುಜ, ಇದಕ್ಕೆ ನಿನ್ನ ಅಪ್ಪಣೆ ಆಗಿ ತಂದರೆ ಈ ತಕ್ಷಣ ಹೋಗಿ ಅವನ ಮಿಡನ ತಂದು ನಿನ್ನ ಪಾದದಡಿಯಲ್ಲಿ ಕೆಡುತ್ತೇನೆ. ಅಪ್ಪಣಂ ಕೊಡ ಕೊಡ ಅಗ್ರಜ, ಇದೆ ನಮ್ಮ ಕುಲಕ್ಕೆ ಸಹಜ. ಬಲ ಬಲ ತಮ್ಮನಾದ ಕಾಲಕಿಯ ನಾನೇನು ಹೇಳಲಿ ನಿನ್ನ ಶೌರ್ಯ. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ನಿನ್ನ ಸಾಹಸಕ್ಕೆ ತಕ್ಕ ಮರ್ಯಾದೆ ಮಾಡಬೇಕೆಂದು ಎಷ್ಟು ಯೋಚನೆ ಮಾಡಿದರೋ ಏನು ಮನಸ್ಸಿಗೆ ಸರಿ ಹೋಗೋದು. ನಿನಗೆ ಏನು ಕೊಟ್ಟರೂ ಭೂಷಣವಾಗುವುದು, ನಿನಗೆ ಮರ್ಯಾದೆ ತುಂಬದೇ ಒಳ್ಳೆಯದು. ಅನುಜ ಅಗ್ರಜ ಬಳಿರೆ ನಾಳಿನ ದಿನದೊಳು ದೇವೇಂದ್ರನೆಂಬ ಹದಮನ ಕೊಂದು ಅಮರಾವತಿಯ ಪಟ್ಟಣ ಗೆದ್ದ ನಿನಗೆ ಪಟ್ಟ ಕಟ್ಟುತ್ತೇನೆ. ಕಂಡೆಯ ತಮ್ಮ, ಇದೆ ನಮ್ಮ ಕುಲಕ್ಕೆ ಧರ್ಮ. ಆಹೋ ತಮ್ಮನಾದ ಕಾಲಕಿಯ, ಆಹೋ ಅಣ್ಣನಾದ ನಿವಾತಕನೇ, ಈಗೋ ತಮ್ಮನಾದ ದೇವೇಂದ್ರನ ದಯಾದಿ ಮತ್ಸರದಿಂದ ಬಲಾಸೂರ, ಜಂಬಾಸೂರ, ಋತಾಸೂರರಂ ಕೊಂದೆನೆಂಬ ಗರ್ವವು ಎಮ್ಮೊಡನೆ ಅಕಸ್ಮಾತ್ ಕದನಕ್ಕೆ ಬಂದರೆ ಅಣ್ಣ ಸುಂದರತರವಾದ ಅಮರಾವತಿಯ ಒಕ್ಕು ಬಂಧುರತರವಾದ ಸುಂದರಂಗಿಯ ಸರಗಮಂ ಪಿಡ್ದ ಜರ್ಚರನೆ ಹೇಳದ ಮರ್ಯಾದೆಯಂ ಕಳೆದ ಕಾಮಧೇನ ಒಪ್ಪಿಡದ ಕಲ್ಪವೃಕ್ಷಮಂ ಕಡೆದ ಚಿಂತಾಮಣಿಯ ಮುಡಿಬಿಡದು ಅಮೃತ ಕೋಪಂ ಸುರದು ಅದಂಬರೆಗೈದ ಈ ಅಮರಾವತಿ ಐಶ್ವರ್ಯವಲ್ಲ ನಾಶಗೈದ ಬಳಿರೆ ಅವನ ಮುದ್ದು ಮೋಹಾದ ಸತಿಯಾದ ಸಚಿಯಮ್ಮಳನ್ನು ಹಿಡಿದುಕೊಂಡು ಹೋಗೋಣ ನಡೆ ಅನುಜಾಗಣೆ ಭೀಮಣೆ. ದೇವೇಂದ್ರ ಹ?